ಸರ್ ಮಿಟ್ಟೆನಲ್ಲಿಂದ ನೀರ್ ಎತ್ಕೊಂಬತ್ತೀರಿ ಸರ್, ನೀರಿಲ್ಲ ಕುಡಿಯೋದ್ರಕ ಏನು ಕಷ್ಟ ಬಂದ್ಬಿಟ್ಟದೆ. అట్నుంచి నీళ్ళు మోసే జ్వరం వచ్చేసింది. ఒక నెల నిక్క కూడా అందరూ లైట్ 10 రోజుల ఇంకా నీళ్లు రాలేదు. చాలా దూరం నుంచి మోయాల. మా పరిస్థితి చాలా బాగలేదు. పని పాటి కూడా పోకుండా నీళ్ళు మోసేదే సరిపోయింది. మేము జీవనాలు ఎట్లా కావాలా? ఎన్ని దినాలు ఎందరు చెప్పినా ఎవరు పట్టించుకోలే. కూలికి కూడా పోకుండా నీళ్ళు మోస్తా ఉన్నాం మేము. 2016 నుంచి పులియపల్లి ఇసిపెట్టే చూసి గట్లా ఉన్నాను నేను. ఆ బద్దడి నుంచి నీళ్ళకి ఈ బద్దకు కూడా సాటలే పడతా ఉన్నాము. పని పాట వేసి పెట్టాలా, మిట్టిపిల్లతో పోయి నీళ్ళు మోసుకొని రావాలా, బండకు పోవాలా, మళ్ళీ చిన్నోళ్ళు వచ్చి చూడాలా, నీళ్లు మోయాలా, మాపుతారు పొగలు రయ్యి కూడా. ఆ బద్దటి నుంచి ఒకే బాధపడతా ఉన్నాము. యాడున్న పంచాయతీ వాళ్ళు ఫోన్ చేస్తే ఫోన్ ఎత్తేలే, ఒక లైట్ పోతే లైట్ వేసేలే. ఇంకేమిటి కోసం మేము ఈ గట్లా ఉండాలా? ఆరు పిసుగుండు పిల్లలు పంచాయతీలో పోవాలా. ఏమని సార్ మీరు ఏం చేయలేదు అంటే వాళ్ళకి పంచాయతీలో దుడ్లు లేదంట. యా మినిస్టర్ అని యా ఎమ్మెల్యే అన్నారని వస్తారు, ఫోన్ చేస్తారు. అది ఎవరు చేస్తారో ఏమో తెలియదు. ఆయా రేపే వస్తారో మీకు చేపిస్తాము అంటారు. యాడ్ చేపిస్తా ఉన్నారు మీరు. ఇలా పీడో ఫోన్ చేస్తే పీడో ఎత్తేలే. మేము ఇంకెవరు చేసి అడగల మాత్రం వస్తారు. కన్నాయిలు కట్టుకుంటారు. ఈతో హక్కుపత్రాలు అయినాయి, ఈ సొత్తులు అయినాయి. ఇంకేం ఆధారం కావాల మా నుంచి. ಈ ಒಂದು ಪಿಚ್ಚುಗುಂಟ್ಲಹಳ್ಳಿ ಗ್ರಾಮ ಪಂಚಾಯತಿ ಮುಳಬಾಗಿಲು ತಾಲೂಕಿನಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿರುವಂತಹ ಹೊಸದಾಗಿ ನಾಮಕರಣವಾಗಿ ಅಮೃತನಗರ ಅಂತ ಹೆಸರನ್ನು ಪಡೆದಿರುವಂತಹ ಮಜರಾ ಅಮೃತನಗರ, ಮಿಟ್ಟಹಳ್ಳಿಯ ಮಜರಾ ಅಮೃತನಗರ ಅಂತ ಇಲ್ಲೊಂದು ಕೈ ಪಂಪ್ ಹಾಕ್ಸ್ಕೊಟ್ಟಿದ್ರು. ಮಾನ್ಯ ಅಂಬರೀಶ್ ಅವರು ಶಾಸಕರಾಗಿದ್ದಾಗ ಇಲ್ಲೊಂದು ಕೈ ಪಂಪ್ ಹಾಕೊಟ್ಟಿದ್ರು ನಮ್ಗೆ. ಆ ಕೈ ಪಂಪ್ ಅಲ್ಲೇ ನೀರು ಹೊಡಿತಾ ಇದ್ರು. ಆನಂತರ ಗ್ರಾಮ ಪಂಚಾಯತಿಯಿಂದ ಆಲಂಗೂರು ಶಿವಣ್ಣರವರ ಅವ್ರಿಗೆ ಫೋನ್ ಮಾಡಿ ನಾವು ಆಲಂಗೂರು ಶಿವಣ್ಣರವರಿಂದ ಒಂದು ಫೋನ್ ಮಾಡಿಸಿ ಆ ಒಂದು ಕೈ ಪಂಪ್ ಅನ್ನ ತೆಗೆದುಬಿಟ್ಟು ಸಿಂಗಲ್ ಫೇಸ್ ಮೋಟರ್ ಅನ್ನ ಅದಕ್ಕೆ ಅಳವಡಿಸ್ಕೊಂಡು ನೀರ್ ಎತ್ಕೊಂಡು ಜೀವನ ಮಾಡ್ತಾ ಇದ್ರು. 10 ದಿನಗಳಿಂದ ಇಲ್ಲಿ ಕುಡಿಯೋಕೆ ನೀರಿಲ್ಲ. ಎಲ್ಲಾ ಅಧಿಕಾರಿಗಳಿಗೂ ಸಂಪರ್ಕ ಮಾಡಿದೀವಿ. ಇಒ ಸರ್ ಫೋನ್ ಮಾಡಿದ್ವಿ, PDOನ ಇಂಜಿನಿಯರ್ನ ಕಳಿಸ್ತೀವಿ, ರಶ್ಮಿ ಮೇಡಮ್ ಅವ್ರನ್ನ ಕಳಿಸ್ತೀವಿ ಅಂತಂದ್ರು. ವಾಟರ್ ಬೋರ್ಡ್ AW ಮುರಳಿ ಸರ್ ಅವ್ರಿಗೆ ಫೋನ್ ಮಾಡಿದ್ವಿ, ಅವ್ರ ಫೋನ್ ತೆಗಿಲಿಲ್ಲ. ಮಾರನೇ ದಿವಸ ಫೋನ್ ಮಾಡ್ತಾರೆ. 10 ದಿವಸಕ್ಕೆ ಮುಂಚೆನೆ ಇದೆಲ್ಲ ನಡೆದಿರುವಂತ ಒಂದು ವ್ಯವಹಾರ. ರಶ್ಮಿ ಮೇಡಮ್ ಅವ್ರನ್ನ ಕಾನ್ಫರೆನ್ಸ್ ತಗೊಂಡ್ರು, PDO ಸರ್ನ ಕಾನ್ಫರೆನ್ಸ್ ತಗೊಂಡ್ರು. ಇವತ್ತೇ ಹೋಗಿ ನೀವು ಅಲ್ಲಿ ಹೋಗಿ ಭೇಟಿ ಕೊಡಿ ಅಂತಾರೆ. ಆಮೇಲೆ ಅದೇನಾಗಿದೆ ಅಂತ ಹೇಳ್ಬಿಟ್ಟು ಆ AW ಮುರಳಿ ಸರ್ ಮರ್ತೋದ್ರು, ನಮ್ PDOನು ಮರ್ತೋದ್ರು, ರಶ್ಮಿ ಮೇಡಮ್ ಮರ್ತೋದ್ರು. ಕಾರಣ ಏನ್ ಗೊತ್ತಾ? ತಿಂಗಳು ಬರೋಷ್ಟೊತ್ತಿಗೆ ಲಕ್ಷಾನುಗಟ್ಲೆ ಅವ್ರ ಅಕೌಂಟ್ ಅಲ್ಲಿ ಬಂದು ಕೂತ್ಕೊಳತ್ತಲ್ಲ, ನನ್ನ ಜೀವನನೇ ಅವ್ರ ಜೀವನ ಅನ್ಕೊಂಡಿದ್ರು. ಸ್ವಾಮಿ, ಒಂದೇ ಒಂದು ನಿಮ್ಗೆ ನಾನು ಆಗ್ರಹವಾಗಿ ಹೇಳ್ತಾ ಇದ್ದೀನಿ, ಇಲ್ಲಿರೋರು ಯಾರು ಕೂಡ ಬಲಾಢ್ಯರಲ್ಲ. ಪ್ರತಿಯೊಬ್ರು ಕೂಲಿ ಮಾಡಿದ್ರೇನೆ ಜೀವನ. ಇಲ್ಲಾಂದ್ರೆ ಇವರೆಲ್ಲ ಆವತ್ತಿನ ಊಟಕ್ಕೂ ಕೂಡ ಅವ್ರು ಪರದಾಡುವಂತ ಪರಿಸ್ಥಿತಿ ಬಂದಿದೆ ಈ ಹಳ್ಳಿಯಲ್ಲಿ ಮಾತ್ರ. ಎಲ್ಲ ಬ್ಯಾಕ್ವರ್ಡ್ ಕ್ಯಾಸ್ಟ್ ಇರೋದು, ಎಲ್ಲ ಹಿಂದುಳಿದ ಜನಾಂಗ ಇರೋದು. ಹಾಗಾಗಿ ನಿಮ್ಗೆ ಅಷ್ಟೊಂದು ನಿರ್ಲಕ್ಷ್ಯ ಆಗಿದೆ. ಪಂಚಾಯತಿ ಅವ್ರು ಬರ್ತಾರೆ, ಕಂದಾಯ ಕಟ್ಸ್ಕೊಂಡು ಹೋಗ್ತಾರೆ. ಇಲ್ಲಿ ಒಂದು ಬಲ್ಪ್ ಹಾಕ್ಬೇಕು, ಇಲ್ಲ ನೀರ್ ಹಾಕ್ಬೇಕು ಅಂತಂದ್ರೆ ವಾರಗಳ ಗಟ್ಟಲೆ, ತಿಂಗಳ ಗಟ್ಟಲೆ ಅಲ್ದಾಡಿಸ್ತಾರೆ. ಅದೇ ನಮ್ಮ ತಾಲೂಕ್ ಆಫೀಸಲ್ಲಿ ಹೋಗ್ಬಿಟ್ಟು ನಮ್ಗೆ ಈ ತರ ಸಮಸ್ಯೆ ಆಗಿದೆ ಅಂತಂದ್ರೆ ಈ ಕಡೆ ತಿರುಗಿ ನೋಡಲ್ಲ. ಮತ್ತೆ ಶಾಸಕರು ಪಾಪ ವಿಧಾನಸೌಧದಲ್ಲಿ ಹೋಗ್ಬಿಟ್ಟು ಟೇಬಲ್ ಕುಟ್ಟಿ ಅಲ್ಲಿ ಜಗಳ ಮಾಡಿ ನಮ್ಗೆ ಬೇಕಾದಂತ ಸವಲತ್ತನ್ನು ತಗೊಂಡ್ಬರ್ತಾರೆ. ಯಾವುದೇ ಕಾರಣಕ್ಕೂ ಕುಡಿಯೋ ನೀರಿನ ಅಭಾವ ಮುಳಬಾಗಿಲು ತಾಲೂಕಲ್ಲಿ ಬರಬಾರ್ದು ಅಂತೇಳಿ ಟಾಸ್ಕ್ ಫೋರ್ಸ್ ರಚನೆ ಮಾಡಿದ್ದೀನಿ ಅಂತ ಅವ್ರು ಮೀಟಿಂಗ್ ಮಾಡಿ ಮಾಧ್ಯಮದ ಮುಖಾಂತರನು ಹೇಳಿದ್ರು. ಆದ್ರೆ ಸ್ವಾಮಿ, ನಿಮ್ಮ ಕೆಳಗಡೆ ಕೆಲಸ ಮಾಡುವಂತ ಅಧಿಕಾರಿಗಳ ನಿರ್ಲಕ್ಷ್ಯತನ ಇವತ್ತು ಇವರನ್ನ ಬೀದಿಗೆ ತಂದು ನಿಲ್ಸಿದೆ. ದಯವಿಟ್ಟು ಶಾಸಕರು ಈ ಅಧಿಕಾರಿಗಳನ್ನ ಕೂಡಲೇ ಅಮಾನತು ಮಾಡಿ ಅವ್ರಿಗೆ ಕಠಿಣವಾದ ಶಿಕ್ಷೆಯನ್ನ ಕೊಡಬೇಕು. ಅವ್ರಿಗೆ ಇದಕ್ಕಿಂತ ಇನ್ನೇನ್ ಕೆಲಸ ಇದೆ ಸ್ವಾಮಿ? ಅವ್ರಿಗೆ ನಾವು ಕಟ್ಟುವಂತ ಟ್ಯಾಕ್ಸ್ ಅಲ್ಲಿ ಸಂಬಳ ಕೊಡ್ತಾ ಇದ್ದೀರಾ. ಅವ್ರಿಗೆ ನಮ್ ಕಷ್ಟ ಬಂದ್ ನೋಡಕ್ಕಾಗಲ್ಲ, ನಮ್ ಕಷ್ಟ ನೋಡಕ್ಕೆ ಅಂತ ನಿಮ್ ಸಂಬಳ ಕೊಟ್ಟು ಇಟ್ಟಿರೋದು. ಇದನ್ನೇ ಮಾಡ್ಲಿಲ್ಲ ಅಂತಂದ್ರೆ ನೀವ್ ಯಾಕ್ಬೇಕು? ಅವ್ರನ್ನ ಈ ಕೂಡಲೇ ಅಮಾನತ್ ಮಾಡ್ಬೇಕು. ಅವ್ರನ್ನ ಈ ಒಂದು ಏನು ನಮ್ಮ ಕಷ್ಟ ಕಾಲದಲ್ಲಿ ನಮ್ಮ ಕಷ್ಟಗಳಿಗೆ ಸ್ಪಂದಿಸದೇ ಇರುವಂತ ಅಧಿಕಾರಿಗಳು ನಮ್ಗೆ ಬೇಡ. ಹಾಗಾಗಿ ನಾಳೆ ಸಂಜೆ 5 ಗಂಟೆ ಒಳಗಡೆ ನಮ್ಮ ಸಮಸ್ಯೆಗೆ ಪರಿಹಾರ ಆದ್ರೆ ಓಕೆ, ಇಲ್ಲ ಅಂತಂದ್ರೆ ನಮ್ಮ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಇಡೀ ಬಡ ಜನಾಂಗವನ್ನ ಕರ್ಕೊಬಂದು ನಿಮ್ಮ ಮನೆಗಳ ಮುಂದೆ ಮುತ್ತಿಗೆ ಹಾಕ್ತಿವಿ. ಸಗಣಿ ಎರಚಿ ನಿಮ್ಮ ಮನೆ ಮುಂದೆ ಸಗಣಿ ಎರಚಿ ಪ್ರತಿಭಟನೆ ಮಾಡ್ತೀವಿ. ಹಾಗಾಗಿ ನಾಳೆ ಸಂಜೆ ಒಳಗಡೆ ಇತ್ಯರ್ಥ ಪಡಿಸ್ಲಿಲ್ಲ ಅಂತಂದ್ರೆ ನಿಮ್ಗೆ ಈಗಾಗಲೇ 10 ದಿನ ಕೊಟ್ಟಿದ್ದೀವಿ. ನಿಮ್ಗೆ 1 ದಿವಸ ಕೊಡಬಾರ್ದು, ಇವತ್ತು ಸಂಜೆವರೆಗೂ ಕೊಡ್ಬೇಕಾಗಿತ್ತು. ಆದ್ರೆ ಇದು ಕಾರ್ಯಾಂಗ, ಇದಕ್ಕೆ ಸ್ವಲ್ಪ ಕಾರ್ಯಗಳು ಅಷ್ಟು ಬೇಗ ನಡೆಯುವಂತ ಒಂದು ವ್ಯವಸ್ಥೆ ಇಲ್ಲ. ಹಾಗಾಗಿ ನಾಳೆ ಸಂಜೆಯೊಳಗೆ ನೀವು ಈ ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಾವು ಯಾವ ರೀತಿ ನಿಮ್ಮ ಮನೆಗಳ ಮುಂದೆ ಬಂದು ಕೂತ್ಕೊಂತೀವಿ ಅಂತೇಳಿ
ಇದು ಈ ಮುಳಬಾಗಲ್ ತಾಲೂಕಲ್ಲಿ ಯಾವುದೇ ಒಂದು ರೀತಿಯ ಪ್ರತಿಭಟನೆ ನೀವು ನೋಡಿರಲ್ಲ, ಆ ರೀತಿ ಮಾಡಿಸ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ.